ಅಯ್ಯೋ ಸಂಜಯ್ ನಡಿಯೋ, ದಯವಿಟ್ಟು ನನ್ನಿಂದ ಯಾರು ಬರಕ್ ಹೋಗ್ಬಿಟ್ರಪ್ಪ. ರಂಜಾನ್ ಸ್ಪೆಷಲ್ ಫುಡ್ ಮೇಳ ನಡೀತಿದ್ಯಂತೆ. ಅಣ್ಣ ನೋಡಿದ್ರೆ ಫುಡ್ ಮೇಳ ಕ್ಲೋಸ್ ಅಂತವ್ರೆ. ಇಬ್ರು ಮಾತ್ರ ಊಟ ಮಾಡ್ಬೋದು, 3 ಜನ ತಿನ್ನಂಗಿಲ್ಲ. ಅಮ್ಮದು ನಮ್ಮ ಅಪ್ಪದು ಜಗಳ ಆಗಿದೆ. ನಮ್ಮ ಅಕ್ಕಂಗೆ ಮಾಸ್ಕ್ ಹಾಕೊಂಡು ಹೊರಗೆ ಕೇಳ್ಬೇಕಂತಿಲ್ಲ, ಆಲಿಯಾ ಭಟ್ ಬಂದ್ರು ಅನ್ಕೊಂಡ್ಬಿಡ್ತಾರಂತೆ ಜನ. ಗೈಸ್ ನಮ್ ಬ್ಲಾಗ್ ನೋಡಿ ಕನ್ನಡ ಕಲಿತಾ ಇದಾರಂತೆ. ಈಗ ತಿಂದ್ವಲ್ಲ ಅದಕ್ಕೆ 3000 ರೂಪಾಯಿ. ನಾಳೆ ಹೋಗ್ಬಿಟ್ರೆ ಇವತ್ತು ನನ್ಗೀಗ ಈಗೋ ಅಲ್ಟ್ ಆಗ್ಬಿಡಿದೆ. ಇಷ್ಟು ಜನರಲ್ಲಿ ಜಾಸ್ತಿ ತಿಂದಿದ್ದು ಯಾರು ಅಂತ ನಾವು ವೋಟಿಂಗ್ ಮಾಡ್ಬೇಕೀಗ. ನಮ್ಮ ಅಕ್ಕ ಫೋನ್ ಬಿದ್ದು ಹೊಡೆದೋಯ್ತು. ಪೆಟ್ರೋಲ್ ಖಾಲಿ ಆಗಿದೆ ನಮ್ಮ ಈ ಬೈಕ್. ಓಕೆ ಲೆಟ್ಸ್ ಗೋ. ನಾನು ಸಂಜೆ ಮದುವೆ ಆಗ್ತೀನಿ ಅಂತ ನಮ್ಮ ಅಮ್ಮಂಗೆ ಅಮ್ಮ ಏನ್ ಮಾಡ್ತಿದ್ರಿ ನಾನು ಸಂಜೆ ಇಬ್ರೆ. ನಾನು ಸಂಜೆ ಅಲ್ಲ, ನಾನು ಹುಡುಗ ಅವ್ನು ಹುಡುಗಿ. ನಮ್ಗೊಂದೆರಡು ಮೊಮ್ಮಕ್ಕಳು ಕೊಡ್ರಿ ಹೆಂಗೋ ನಿನ್ ಜೊತೆ ಹೆಂಗೋ. ಬನ್ನಿ ಗೈಸ್, ಈಗ ನಾವು ಬೈಕ್ ಎಲ್ಲ ಬೈಕ್ ಇವತ್ತು. ಹೈ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಅಲ್ಲಿ ನಾವೆಲ್ಲರೂ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಏನೋ ಹಾಕಿದಾರಂತೆ. ರಂಜಾನ್ ಸ್ಪೆಷಲ್ ಫುಡ್ ಮೇಳ ನಡೀತಿದ್ಯಂತೆ. ಬನ್ನಿ ಹೋಗಿ ಸರಿಯಾಗಿ ತಿನ್ಕೊಂಬೋಣ. ನಾಳೆ ರಂಜಾನ್ ಇರೋದ್ರಿಂದ ಇವತ್ತು ಲಾಸ್ಟ್ ಡೇ ಇರುತ್ತೆ. ಇದೆಯೋ ಇಲ್ವೋ ಅದು ಗೊತ್ತಿಲ್ಲ, ಹಂಗಿದ್ಯಾ ಕನ್ಫರ್ಮ್. ಬನ್ನಿ, ಸಕ್ಕ ಜನ ಇರ್ತಾರೆ, ಮಜಾ ಇರುತ್ತೆ. ಎಲ್ಲ ಬೈಕ್ಗಳಲ್ಲಿ ಹೋಗ್ತಾ ಇದೀವಿ, ಕಾರೇ ಬೇಡ. ಕಾರಿಗೆ ಹೋದ್ರೆ ಸಕ್ಕ ಟ್ರಾಫಿಕ್ ಇರುತ್ತೆ ಅಂತೇಳಿ ಇಲ್ಲ, ಹತ್ರನೇ ಇರೋದು, ನಮ್ಮ ಮನೆ ಹತ್ರನೇ, ದೂರ ಇಲ್ಲ. ಲೆಟ್ಸ್ ಗೋ ಗೈಸ್. ನಮ್ಮದು ನಮ್ಮ ಅಪ್ಪದು ಜಗಳ ಆಗಿದೆ, ಅದಕ್ಕೆ ಅವರು ಬೇರೆ ಬೇರೆ ಸಪ್ರೇಟ್ ಕೂರ್ತಾ ಇದ್ದಾರೆ. ಗೈಸ್ ಇಲ್ಲಿವರೆಗೂ ಬಂದಿದೀವಿ ಎಲ್ಲರೂ. ಅಣ್ಣ ನೋಡಿದ್ರೆ ಫುಡ್ ಮೇಳ ಕ್ಲೋಸ್ ಅಂತವ್ರೆ. ಅಯ್ಯಯ್ಯೋ ಅಣ್ಣ, ಏನಾದ್ರು ಮಿಕ್ಕಿರೆ ತಿನ್ಕೊಂಡು ಹೋಗ್ಬಿಡ್ತೀವಣ್ಣ. ಏನು ಮಿಕ್ಕಿಲ್ವಾ? ಅಯ್ಯಯ್ಯೋ, ತಿನ್ಬೇಕು ಅಂತ ಏನು ತಿಂದಿಲ್ಲ ಗೈಸ್ ನಾವಿಲ್ಲಿ. ಇವ್ನು ಸಂಜೆಗೆ ಹೇಳ್ದೆ ಬೆಳಗಿಂದ ಚೆಕ್ ಮಾಡು ಚಿನ್ನ ಅಂತ. ಅದ್ರಲ್ಲಿ ನಿನಗ್ ಬಿಡು, ನಿಮ್ಮ ಅಕ್ಕ ಇದಾರಲ್ಲ ಇಲ್ಲಿ. ರೇಸರ್ ಟೌನ್ ದೂರ ಇಲ್ಲಿಂದ, ಆಗಲ್ಲ. ಸಕ್ಕ ದೂರ, ಟ್ರಾಫಿಕ್ ಫ್ರೇಸರ್ ಟೌನ್. ಅದು ಇನ್ನೂ ಟ್ರಾಫಿಕ್. ಅದು ಹೋಗೋಣ, ಹಿಂಗೆ ಹೋಗೋಣ ಅಂದ್ರೆ ಹೋಗೋಣ. ಇರ ನಿನ್ನ ಹತ್ರ ಮಾತಾಡ್ತಿಲ್ಲ. ಹೋಗೋಣ ನಡ್ರಿ. ನೀನ್ ಬರ್ಬೇಡ ಕಣ, ನಡ್ರಿ ಹೋಗೋಣ. ಹೆಚ್ಚಿಗೋ. ನಮ್ಮಪ್ಪ ನಮ್ಮ ಟೀಮನೊಬ್ಬನ ಬಿಟ್ಬಿಟ್ಟು ದುಯ್ ಅಂತ ನುಗ್ಬಿಟ್ಟವ್ರೆ. ನಾನು ಅಮ್ಮಂಗೆ ಅದೇ ಕೇಳ್ತಾ ಇದ್ದೀನಿ, ಮಾಮ್ ನಿಮ್ನ ಹಿಂಗ್ ಬಿಟ್ಟೋಗ್ಬಿಡ್ತಾರೆ ಹೆಂಗೆ ನಿಮ್ ಗಂಡ? ಅಲ್ಲ, ನೀವ್ ಕೂತ್ರೆ ಗೊತ್ತಾಗಲ್ವಾ? ಅದು ಡವ್ ಮಾಡಿರೋದು, ನಿಮ್ನ ಬಿಟ್ಬಿಟ್ಟು ಬಂದ್ಬಿಡ್ಬೇಕು ಅಂತ. ಮ್ಯಾಪ್ ಹಾಕಿ ನೋಡ್ತಾ ಇದೀವಿ ಏನ್ ಕತೆ ಅಂತ. 5 ಕಿಲೋಮೀಟರ್ 16 ನಿಮಿಷ. ಕ್ಲೋಸ್ ಇಲ್ಲ, ನಾವು ಅದಕ್ಕೆ ಬಂದ್ವಿ. ಫ್ರೇಸರ್ ಟೌನ್ ಓಪನ್, ದಟ್ಸ್ ಗುಡ್. ನೆನ್ನೆನೆ ಬರ್ಬೇಕಿತ್ತಂತೆ, ನಾನು ಅವ್ರಿಗೂ ಹೇಳ್ತಾ ಇದೀನಿ ಫ್ರೇಸರ್ ಟೌನ್ಗೆ ಬನ್ನಿ, ಕ್ಲೋಸು ಅಂತ. ಗೈಸ್ ರೀಚ್ ಆಗಿದ್ದೀವಿ. ಪಾರ್ಕಿಂಗ್ ಹುಡುಕ್ತಾ, ಅಲ್ಲಿ ಹಾಕು ಸೋನು, ಅಲ್ಲಿ ಈ ಕಾರ್ ಹೆಂಗಿರ್ತಾರೆ ಈಗ ಜನ, ಇಷ್ಟು ಜನ ಪಾರ್ಕ್ ಮಾಡ್ಸ. ಕಾರ್ ಹೆಂಗಿರ್ತಾರ ಅದನ್ನ ಈಗ ಹೊಟ್ಟೆ ತುಂಬಾ ತಿನ್ನೋಣ. ಲೆಟ್ಸ್ ಗೋ ಗೈಸ್. ಸೆಲೆಬ್ರಿಟಿ ಇನ್ ದ ಬ್ಲಾಗ್. ಹೆಂಗಾಗಿದೆ ನೋಡಲ್ಲಿ ನನ್ನ ಫೇಸ್. ಮಾಸ್ಕ್ ಎಲ್ಲ ಹಾಕೊಂಡು ಓಡಾಡ್ತಾರೆ ಸೆಲೆಬ್ರಿಟಿ. ನೋಡಲ್ಲಿ ಹೆಂಗಾಗಿದೆ ಫಸ್ಟ್, ಏನು ಗೊತ್ತಿಲ್ಲ. ಅವಾಗಿಂದ ಹಂಗೆ ಇದೆಯಲ್ಲ. ಓ, ಇನ್ನೂ ಪ್ರಿಟಿ ಆಗಿದೆ ಗೈಸ್ ನಮ್ಮ ಅಕ್ಕ ಫೇಸ್. ಇಲ್ಲಿ ನೋಡ್ಬೊಬ್ಳು ಅಲರ್ಜಿ ಆಗಿದೆ ಫೇಸ್ ಎಲ್ಲ, ಗೊತ್ತಾಗ್ತಿಲ್ವಾ ನಿಂಗೆ? ಹೌದು, ಅಲರ್ಜಿ ಆದ್ಮೇಲೆ ಪ್ರಿಟಿ ಆಗಕ್ಕೆ ಸ್ಟಾರ್ಟ್ ಆಗಿದ್ರಲ್ಲ ನಮ್ಮ ಅಕ್ಕ ಮುಂಚೆಗಿಂತ. ಹೇಳು ಏನ್ ಚಂದ್ರ, ಹೇಳು ಮತ್ತೆ ಹೇಳು. ಕೇಳಿಸ್ಕೊಂಡ್ರು ಹೇಳು. ಮಾಸ್ಕ್ ಹಾಕೊಂಡು ಓಡಾಡಿ ಆಲಿಯಾ ಭಟ್ ಬಂದವ್ರು ಅನ್ಕೊಂಡ್ಬಿಡ್ತಾರೆ. ನಮ್ಮ ಅಕ್ಕ ಸೋನು ಮಾಸ್ಕ್ ಹಾಕೊಂಡು ಓಡಾಡಿ. ಸಂಜಯ್ ಅಂತ ಗೊತ್ತಾ, ನಮ್ಮ ಅಕ್ಕಂಗೆ ಮಾಸ್ಕ್ ಹಾಕೊಂಡು ಓಡಾಡಿ ಕೇಳ್ಬೇಕಂತಿಲ್ಲ, ಆಲಿಯಾ ಭಟ್ ಬಂದ್ರು ಅನ್ಕೊಂಡ್ಬಿಡ್ತಾರಂತೆ ಜನ. ನೋಡಿ ಗೈಸ್, ಆಲಿಯಾ ಭಟ್ ಬಂದಿದ್ದಾರೆ ಫಸ್ಟಿಂದ. ಗೈಸ್ ನನ್ನ ಲೈಫಲ್ಲಿ ನಾನು ಆಲಿಯಾ ಭಟ್ ಮ್ಯಾಮ್ನ ಮೀಟ್ ಮಾಡ್ತೀನಿ ಅನ್ಕೊಂಡಿರಲಿಲ್ಲ. ಇಲ್ಲಿ ನೋಡಿ ಆಲಿಯಾ ಭಟ್ ಮ್ಯಾಮ್. ಓ, ಇಮ್ರಾನ್ ಹಶ್ಮಿ ಡೈರೆಕ್ಟ್ ಮಾಡ್ತಿದ್ವಿ ಇವಾಗ ಚೆನ್ನಾಗಿ. ಇವ್ನ ಜೊತೆ ಒಂದು ಸಾಂಗ್ ಮಾಡು ಇಮ್ರಾನ್ ಹಶ್ಮಿ ಇವಾಗ. ಹೋಗೋಣ. ಎಷ್ಟು ಜನ ಇದ್ದಾರೆ ನಮ್ ಗ್ಯಾಂಗ್ಗೆ, ಇನ್ನೂ ಎಷ್ಟೋ ಜನ ಬಂದಿಲ್ಲ ಗೈಸ್. ಥ್ಯಾಂಕ್ ಯು. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಅಪ್ಪ ಎಷ್ಟು ಜನ ಇದ್ದಾರೆ ನೋಡಿ. ಬನ್ನಿ ಇಲ್ಲಿ ಹೋಗೋಕ್ಕಾಗುತ್ತಾ ನೋಡೋಣ ಗೈಸ್. ಜನ ನೋಡಿ ಶಾಕ್ ಆಯ್ತು ನನಗೆ. ಇಲ್ಲೊಂದು ಜನ ಇದ್ರೆ ಅಲ್ಲೊಂದು ಕಡೆ ಜನ ಇದ್ದಾರೆ. ಬನ್ನಿ ಬ್ಯಾಟಿಂಗ್ ಮಾಡೋಣ.
ಇವ್ನ ಅಂಗಡಿಯಿಂದ ಬರ್ತಾನೆ, ಅಂಗಡಿಯವ್ರು ಅನ್ಕೊಂಬಿಟ್ಟೆ. ಏನಿದೆ ಫಸ್ಟ್ ನೋಡ್ಬೇಕಲ್ಲ, ನೋಡ್ತಾ ಇದೀನಿ. ಏನಿದೆ ನೋಡ್ಬೇಕಲ್ಲ. ಹಾಯ್ ಹಾಯ್. ಫಸ್ಟ್ ತಗೊಂಬಿಡಿ, ಮತ್ತೆ ಲೈನಲ್ಲಿ ನಿಲ್ಬೇಕು. ಹಾಯ್ ಹಾಯ್. ಹೌದು ಸೂಪರ್. ಆರ್ಡರ್ ಮಾಡಕ್ ಅಲ್ಲಿ ಹೋಗ್ಬೇಕು, ಇಲ್ಲಿ ಕರ್ಕೊಂಡ್ ಬಂದವ್ ನೀನು. ಲೇ ಅದಕ್ಕೆ ಪಾಪ ಪೂಜಾ ಅಲ್ಲ ದಟ್ಸ್ ರಿಯಲಿ ಗ್ರೇಟ್ ಗೈಸ್. ನಮ್ಮ ಬ್ಲಾಗ್ ನೋಡಿ ಕನ್ನಡ ಕಲಿತಾ ಇದಾರಂತೆ. ದಟ್ಸ್ ಗ್ರೇಟ್. ಥ್ಯಾಂಕ್ ಯು. ಏನ್ ಮಾಡೋದು? ಇಲ್ಲಿಲ್ಲ, ಅಲ್ಲಿಗೆ ಹೋಗ್ಬೇಕು. ನಡಿಯೋ. ಅಯ್ಯೋ ಸಂಜಯ್ ನಡಿಯೋ. ಆಲಿಯಾ ಭಟ್. ಅಣ್ಣ ಸೈಡ್ ಬಿಡಿ, ಆಲಿಯಾ ಭಟ್ ಬಂದಿದ್ದಾರೆ. ಸೈಡ್ ಬಿಡಿ, ಆಲಿಯಾ ಭಟ್ ಬಂದಿದ್ದಾರೆ. ಸ್ವಲ್ಪ ಸೈಡ್ ಬಿಡಿ. ಆಲಿಯಾ ಭಟ್ ಬಂದಿದ್ದಾರೆ. ಸಾಯಿಸ್ತಾ ಇದ್ದೀರಾ ಕಣ್ರ ನೀವು ಒಳಗಡೆ. ಎಸ್ಕಾರ್ಟ್ ಮಾಡು ಆಲಿಯಾ ಭಟ್ನ. ಸ್ವಲ್ಪ ಸೈಡ್, ಆಲಿಯಾ ಭಟ್ ಬಂದಿದ್ದಾರೆ. ಸ್ವಲ್ಪ ಸೈಡ್. ನಾನು ಫಸ್ಟ್ ಐಟಮ್ ಮುಗಿಸ್ತೇನೆ, ನನ್ನ ಹಿಂದೆ ಬರ್ಬೇಡ್ರಿ ದಯವಿಟ್ಟು. ಸೈಡ್ ಬನ್ರಿ, ಆಲಿಯಾ ಭಟ್ ಹೋಗ್ಲಿ. ದಯವಿಟ್ಟು ನನ್ನ ಹಿಂದೆ ಯಾರು ಬರಕ್ ಹೋಗ್ಬಿಡ್ರಪ್ಪ. ಬರಕ್ ಹೋಗ್ಬೇಡಿ. ಇಮ್ರಾನ್ ರಶ್ಮಿ ಅಂತ. ಇಮ್ರಾನ್ ರಶ್ಮಿ ಅಂತೆ. ಕನ್ನಡ ವರ್ಷನ್ ಏನು ಇಷ್ಟುದ ಲೈನ್ ಇಲ್ಲಿ. ಸಂಜಯ್, ನಾವು ಅದೆಲ್ಲೋ ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಹೋಗ್ಬೇಕು ನೋಡ. ಇಲ್ಲಿ ಸಕ್ಕತ್ತಾಗೈತೆ ಐಟಮ್. ಬರೀ ನೋಡಿ ಹೊಟ್ಟೆ ತುಂಬಿಸ್ಕೊತಾ ನೀವು. ಆರ್ಡ್ರ್ ಮಾಡು ತಂದ್ಕೊಡ್ತಾರೆ. ಎಂಪೈರ್ ಅಲ್ಲ, ನಾವು ಆಚೆ ಆರ್ಡ್ರ್ ಮಾಡು ತಂದ್ಕೊಡ್ತಾರೆ. ಅಲ್ಲೇ ಇಷ್ಟಕ್ಕಿಂತ ಜನ ಜಾಸ್ತಿ ಇದ್ದಾರೆ ಮೇಡಮ್. ನಿಮ್ಮನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಮೇಡಮ್. ಆಲಿಯಾ ಭಟ್ ಮೇಡಮ್ ಬನ್ನಿ, ಈ ಕಡೆ ಬನ್ನಿ. ಗೈಸ್ ಆಲಿಯಾ ಭಟ್ ಅವ್ರು ಬೌನ್ಸರ್ ನೋಡಿ. ಆಲಿಯಾ ಭಟ್ ಅವ್ರು ಏನ್ ಬೇಕು? ಒಂದ್ ಸೆಕೆಂಡ್ ನಿಮ್ ಫೇಸ್ ತೋರಿಸ್ಬಿಡಿ. ಆಲಿಯಾ ಭಟ್ ಜನ ಸೇರ್ಬಿಡ್ತಾರಲ್ಲ. ಸಬ್ಯಕ್ಕೆ ಪ್ಲೇಟ್ ಮೇಲೆ ಇದು ಇದ್ರಲ್ಲೆಲ್ಲ ತಗೊಳ್ತಾ ಇದೀವಿ. ಎಷ್ಟು ಐಟಮ್ ಇದೆ ನೋಡಿ. ಒಂದೆರಡು ಬನ್ನಿ, ನಮ್ದೇ ಇವಾಗ ಅಡ್ಡ. ನಾನು ಇಲ್ಲ ಪಾರ್ಸಲ್ ಚೇಂಜ್. ಹಂಗೆ ಒಬ್ಬೊಬ್ಬರೇ ತಗೊಂಡ್ ಆ ಕಡೆ ಹೋಗಿ. ಎಲ್ಲ ತಿಂತಿರೋ ತಾನೆ ಪಕ್ಕ. ಎಲ್ಲ ಖಾಲಿ ಮಾಡ್ತಾರೆ. ಮಧ್ಯಾಹ್ನದಿಂದ ಹೊಟ್ಟೆ ಹಸಿಲಿ ಇದೀವಿ ಎಲ್ಲ ಅಲ್ವಾ ಬ್ರೋ? ಬೇರೆ ಏನಾದ್ರು ತಿನ್ಬೋದಲ್ಲ. ಎಲ್ಲ ತಿನ್ಬೋದು. ಭಯ ಇದ್ರಲ್ಲಿ ಬೆಸ್ಟ್ ಏನಿದೆ? ಏನಿದು? ಏನು ಅಲ್ಲಿಂದ ಬರ್ತಾ ಮಾಡ್ತಾ ಇದೀರ ಇಬ್ರು? ಅವ್ರದ್ದು ತಿನ್ನ ನೀನು ಬ್ರೋ. ಏನ್ ಪರ್ಚೇಸ್ ಮಾಡ್ತಾ ಇದೀರಾ ಬ್ರೋ? ಎಲ್ಲ ಒಂದೊಂದು ಹೇಳ್ತಾ ಇದೀನಿ, ಎಲ್ಲ ಟ್ರೈ ಮಾಡೋಣ. ಸೂಪರ್, ಒಳ್ಳೆ ಡಿಸಿಷನ್ ತಗೊಂಡಿದ್ದೀರಾ ಲೈಫ್. ಅವ್ರು ಪೇಮೆಂಟ್ ಮಾಡಕ್ ನಮ್ಮ ಅಕ್ಕನ್ ಕರಿಯೋ. ಜಾತ್ರೆ ಆಲಿಯಾ ಭಟ್ ಪೇಮೆಂಟ್. ಆಲಿಯಾ ಭಟ್ ಕೋಪ ಮಾಡ್ಕೊಂಡು ಹೋಗಿದಾರೋ, ಪೇಮೆಂಟ್ ಮಾಡಲ್ವಂತೆ. ಅಲ್ಲಿ ಹೋಗ್ತಿದಾರೆ. ಪ್ಯಾನ್ ಫಾಲೋ ಜಾಸ್ತಿ ಆಗ್ಬಿಟ್ಟಿದೆ. ಆಯ್ತಾ ಬ್ರೋ? ಅಲ್ಲ, ಫಸ್ಟ್ ತಿನ್ನಿ ಆಮೇಲೆ ಕೊಡಿ ಅಲ್ಲ ಗೈಸ್. ಫಸ್ಟ್ ತಿನ್ನಿ ಆರಾಮಾಗಿ ಆಮೇಲೆ ಕೊಡಿ ಅಂತ ಇದಾರೆ. ನಂಬಿಕೆ ನೋಡಲ್ಲ, ನಂಬಿಕೆ ಅದು ನನ್ನ ಕೊಡ್ತಾನೆ ಇರ್ಲಿಲ್ಲ ಕಣವರು. ನೀವ್ ಹೋಗಿರ ಫಸ್ಟ್ ದುಡ್ಡು ತೋರ್ಸು ಅಂದಿರೋರು. ತೋರಿಸ್ಬಿಟ್ಟು ತಿಂತಿದ್ದೆ ನಾನು, ಕೊಡ್ತಾ ಇರ್ಲಿಲ್ಲ. ಅವ್ರು ಮೂಳೆ ಬಿಟ್ಟವನಲ್ಲ ಒಂದ್ ಪೀಸ್ ಆಗ್ಲೇ ಹೋಗ್ ಬರೋಷ್ಟರಲ್ಲಿ. ಒಂದೇ ಕೊಡ ತಿಂದಿದ್ದು ಬರೋಷ್ಟ್ರಲ್ಲಿ ಮೂಳೆ ಇಟ್ಟು ಅವ್ನು ಬರೀ ಒಂದ್ ಪೀಸ್ ಕೊಡ್ರು. ಆಲಿಯಾ ಭಟ್ ಕೆಮ್ತವ್ರೆ. ಬಂದ್ರು ಗಂಗೂಬಾಯ್ ಬಿಸಿ ಇರ್ಬೇಕು ಅಷ್ಟೇ ಅಲ್ಲ. ಎಲ್ಲ ತಣ್ಣಗಿದ್ಯಾ? ಇವತ್ತೆಲ್ಲ ತಿದ್ದೇನೆ ಎಲ್ಲಾರ್ದು. ನಂದು ದಿನ ತಿಂಡೇನೆ. ನೀನ್ ಕೇಳಿಲ್ಲ ಹೂ ಅಂತಾನೆ. ಡಯಟ್ ಹೇಳಿದ್ಯಾ? ಗಾಗಬಳ್ಳಿ ಈ ಕಡೆ ಬಳ್ಳಿ ಅಂತ. ಗೈಸ್ ಯಾವ್ದು ಏನ್ ಹೆಸರು ಅಂತ ಗೊತ್ತಿಲ್ಲ, ಸುಮ್ಮನೆ ತಿಂತಾ ಇದೀವಿ ಅಷ್ಟೇ. ಇದು ಮಟನ್ ಅಂತೆ, ಚಿಕನ್, ಲೆಗ್ಗು. ನಾವು ಆರ್ಡರ್ ಮಾಡಿದಾಗ ಎದುರ್ಕೊಂಡು ಎಷ್ಟು ತಿನ್ನಲ್ಲ ಯಾರು ಅಂತ. ಖಾಲಿನೇ ಆಗ್ಬಿಡೈತೆ ಮುಕ್ಕಲ್ ಬರೋಷ್ಟ್ರಲ್ಲಿ ಪ್ಲೇಟೇ ಖಾಲಿ ಮಾಡ್ಬಿಟ್ಟವ್ರೆ. ಅವಾಗ ಅನ್ಕೊಂಡೆ ಅಷ್ಟು ಟೇಸ್ಟ್ ಇದೆ, ಮಳೆ ಇದೆನೋ. ಗೈಸ್ ನಮ್ಮ ತುಂಬ ಡಯಟ್ ಮಾಡ್ತಿದ್ದಾನೆ. ನಾನು ಒಂದೇ ಒಂದು ಮಾತು ತುಂಬಾ ಹೇಳ್ಬಿಟ್ಟಿದ್ಯಾ, ಅದಕ್ಕೆ ತಿಂದಿದ್ದಾರೆ ಬಾರಿ ಬೆಳಗ್ಗೆ. ಇವ್ನು ತಿಂತಲ್ಲ ಗೈಸ್, ಎಷ್ಟೊಂದು ಐಟಮ್ ತಿಂತಲ್ಲ. ನಾನು ಹೇಳ್ತಿರೋದೇನು ಅಂದ್ರೆ ಇದೊಂದು ಜೀವನ. ನಾವೇನು ಬಾಡಿ ಬಿಲ್ಡರ್ಗಳಲ್ಲ ಅಲ್ಲ ಸಂಜಯ್. ಇರೋ ಅಷ್ಟನ್ನ ನಿಮ್ದಾಗಿ ತಿನ್ಬೇಕು. ನಂದೇ ಅಲ್ವಾ ಮೂಳೆ ಇದು. ನಿಂದಪ್ಪ ಕೋಳಿದು ಕೊಡು.
ತಿನ್ಬೋದು ತಿನ್ನೋ ಚೂರ್ಲೆ. ಇದು ಚಿಕನ್ ಗೈಸ್ ನಂಗೆ ಇದೊಂದು ಇಷ್ಟ ಆಗಿಲ್ಲ, ತಗೋಬಾರ್ದಿತ್ತು ಎರಡು, ಯಾರು ತಿಂತಾ ಇಲ್ಲ. ಅಪ್ಪ 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 ಅಲ್ಲಿ ನೋಡಿ ಗೈಸ್ ನಮ್ಮ ಎಲ್ಲ ಬ್ಯಾಟಿಂಗ್ ಅಲ್ಲಿ ಇದಾರೆ ಇವತ್ತು. ಹಾಯ್ ಆಲಿಯಾ ಭಟ್ ಅವ್ರು ತಿಂತವ್ರು ಮ್ಯಾಮ್ ಚೆನ್ನಾಗಿದ್ಯಾ? ಹಾಕೊಂತೀನಿ ಆಲಿಯಾ ಭಟ್ ಮಾಸ್ಕ್ ಹಾಕೊಂಡು ಹಾಕೊಂತೀನಿ, ಟ್ರೈ ಇವಾಗ ಮಾಡಿ ತಿನ್ನು, ಜನ ಬರ್ತಾರಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ನಮ್ಗೆ ಮೇಂಟೈನ್ ನೋಡಿ. ಕಣ್ಣಿಗೂ ಬಟ್ಟೆ ಗಿಟ್ಟೆ ಹಾಕೊಂಡು ತಿನ್ನಿ. ಮಾಸ್ಕ್ ಹಾಕೊಂಡು ತಿನ್ನು. ಇದೆಲ್ಲ ಬಂದಿದೆ ಬಟ್ ಅಷ್ಟು ತಿನ್ನಕ್ ಆಗಲ್ಲ, ಅದಕ್ಕೆ ಜಾಸ್ತಿ ಬೇಡ ತಗೋತಿಲ್ಲ. ಬೇಸ್ ನಾವ್ ಈಗ ತಿಂದ್ವಲ್ಲ ಅದಕ್ಕೆ 3,000 ರೂಪಾಯಿ. ಶಾ 3,000 ಜಾಸ್ತಿ ಆಗಿಲ್ವಾ? ಮೂಕ್ಲಾರೆ ಜಾಸ್ತಿ ಆಯ್ತು. ನಾವೀಗ ತಿಂದ್ವಲ್ಲ ಅದಕ್ಕೆ 3,000 ರೂಪಾಯಿ ಅಂತೆ. ಇರು ಬಂದಿದೆ. ಹಿಂತಿದ್ರೆ ಎಲ್ಲಿಂದ ಗೊತ್ತಾಗ್ತದೆ? 3,000 ಆದ್ರೆ 4,000 ಆದ್ರೆ. ರೈಸ್ ಯಾವುದೋ ಒಂದು ಐಟಮ್ ತಿಂದೆ, ಖಾರ ಆಗ್ತಾ ಇಲ್ಲ. ಅಪ್ಪ ಯಾಕಪ್ಪ ಖಾರ ಟೆನ್ಷನಲ್ಲಿ ಜ್ಯೂಸೇ ಬೀಳ್ಸ್ಬಿಟ್ಟವ್ರೆ. ನಮ್ಮ ಅಪ್ಪ ಬೀಳ್ಸಿದ ತಕ್ಷಣ ಒಂದ್ಸಲ ನಂಗೆ ಪ್ರೊಸೆಸ್ ಆಗಿಲ್ಲ, ಹೆಂಗ್ರಿ ಯಾಕೆ ಮಾಡಲಿ ಅಂತ ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ನಾನೇ. ಇದೊಂದು ತಗೋತಾ ಇದ್ದಾರೆ ನಮ್ಮ ಮನೆಯವರೆಲ್ಲ. ಒಳ್ಳೆ ದುಡ್ಡು ಮಾಡ್ತವ್ರು ಗೈಸ್ ಇಲ್ಲಿ ನೋಡಿ ಹೆಂಗ್ ಬಂತು ಸ್ಟ್ರಾಬೆರಿ. ಫುಲ್ ಹಬ್ಬ ಇವ್ರದೇ ಇವತ್ತು. ಇದು ನಾನೊಂದು ಟ್ರೈ ಮಾಡ್ತಾ ಇದ್ದೀನಿ. ಅದೇ ಬಟ್ ಸ್ಟ್ರಾಬೆರಿ ಸ್ವಲ್ಪ ಚಾಕ್ಲೇಟ್ ತಿನ್ನಿ, ನೀವು ಟೇಸ್ಟ್ ಮಾಡಿದ್ರೆ ವರ್ಲ್ಡ್ ಫೇಮಸ್ ಅದು. ನೀರು ಕೊಡಿ, ನೀರು ಇದೆಯಾ? ಫಸ್ಟ್ ಟೈಮ್ ನಾನು ಈ ಥರ ಅಂದರೆ ನನ್ನ ಪ್ರಕಾರ ತಿಂದಿದ್ದೀನಿ ಬಟ್ ಇಷ್ಟೇ ತಿಂದಿಲ್ಲ ಅವತ್ತು. ಯಾರು ನೀನು ಮಾಡಿದ್ದ? ಒಂದು ಅಂಗಡಿ ಹಾಕೋ ಗೊತ್ತಾನೆ ಮತ್ತೆ ಹಂಗಿಲ್ಲ ತಾನೇ ಇದು. ಸ್ಟ್ರಾಬೆರಿಗೆ ಚಾಕ್ಲೇಟ್ ಹಾಕೋ ದೊಡ್ಡ ಕೆಲಸ ನಾನು. ಏನೋ ಮಾತಾಡ್ತಾರೆ ಆಲಿಯಾ ಭಟ್. ಆಲಿಯಾ ಭಟ್, ಆಲಿಯಾ ಭಟ್. ಇವ್ರು ಅನಿಮಲ್ ಇರೋ. ತೋಳು ತಿನ್ನೋ. ಯಾರು ಕೊಟ್ಟಿಲ್ಲ ಸರ್, ಕೈ ಕೇಳ್ರಿ ಆಗ್ಬಿಡುತ್ತೆ. ಕೊಟ್ಟರೆ ತಿನ್ಬೋದು. ಸ್ಟ್ರಾಬೆರಿಗೆ 150 ರೂಪಾಯಿ, 5 ಸ್ಟ್ರಾಬೆರಿ ಒಂದು ಚಾಕ್ಲೇಟು. ನೋಡಿ ಸಾ ಒಳ್ಳೆ ಬಿಸ್ನೆಸ್. ಒಂದಿನ ಮುಂಚೆ ಗೊತ್ತಿದ್ರೆ ನಾಳೆ ನೆನ್ನೆ ಗೊತ್ತಿದ್ರೆ ಇವತ್ತು ಹಾಕ್ಬಿಡ್ತಿದ್ದೆ ಅಂಗಡಿ. ಸಾಕ ಮನೆಗೆ ಹೋಗೋಣ ಪಪ್ಪ? ಸಾಕು ಪಪ್ಪ. ಅಲ್ಲಿ ಸಮೋಸ ಇದು ಜೊತೆಗೆ ತಿಂತಾ ಇದೀನಿ. ಚಾಕ್ಲೇಟ್ ತಿನ್ಬೇಡಿಪ್ಪ. ಇಲ್ಲಿ ಹಲೀಮ್ ಅಂತ ಕೊಡ್ತಾ ಇದ್ದಾರೆ, ಟ್ರೈ ಮಾಡೋದು ಬನ್ನಿ. ದುಬೈಗೆ ಹೋದಾಗ ಟ್ರೈ ಮಾಡಿದ್ದು ಬಟ್ ನಂಗೆ ಅಷ್ಟು ಮಜಾ ಬಂದಿರಲಿಲ್ಲ. ಬೇಡವಾ ಹಲೀಮ್? ಬೇಡವಾ? ಯಾರಿಗೆ ಬೇಕು ಹಲೀಮು? ನಮಗೆ ಬೇಡಪ್ಪ. ಯಾರಿಗೂ ಬೇಡವಾ ಹಲೀಮ್? ಸಮೋಸ ಅಂತ ತೆಗೀರ, ಯಾರು ಬೀಳ್ತಾರೆ ತೆಗೀರ. ಸಮೋಸ ಅಲ್ಲಿದೆ ಬ್ರೋ, ಅಲ್ಲಿ ಕಾಣ್ತೈತೆ. ಆ ಸಮೋಸ ನೋಡ್ಕೊಂಬರ್ತೀನಿ. ಯಾವ ದಾರ ಇದೆ ರೋಡಲ್ಲಿ, ನಾನು ಸ್ವಲ್ಪ ಇದೆ ಬಿದ್ಬಿಡ್ತಿದ್ದೆ. ಏನೋ ಬೇರೆ ಇದೆ ನೋಡೋಣ ಬನ್ನಿ. ಸೇಮ್ ಅದೇ ಚಿಕನ್ ಇದೆಲ್ಲ. ಸಮೋಸ ಇದೆ ನೋಡೋಣ. ಬಿರಿಯಾನಿ ಇದೆ ಇಲ್ಲಿ, ಬಿರಿಯಾನಿ ಇದೆ, ಬಿರಿಯಾನಿ. ಸಮೋಸ ಇಲ್ಲಿಲ್ಲ. ಐತೆ ಐತೆ. ಎಲ್ಲಿದೆ? ಬರ್ತೀನಿರು. ಆ ಕೈ ದಾಸ್ಬೇಕು. ಅಲ್ಲಿ ಸಮೋಸ ಇದೆ ಅಂತ ಹೋಗೋಣ. ಮಧ್ಯದ ರೋಡಲ್ಲಿ ನಿಲ್ಸೋ ನೋಡಿ, ಇಲ್ಲಿ ಬಂತೆ ವಾಪಸ್ ಹೋಗ್ತಾ ಇದೀವಿ. ಹಂಗೋಗ್ಬೇಕು ಬ್ರೋ, ಹಿಂಗೇನಿಲ್ಲ, ಹಂಗೋಗ್ಬೇಕು ಆ ಕಡೆ. ಗೈಸ್ ಇಲ್ಲಿ ಬಿರಿಯಾನಿ ಎಲ್ಲ ಇದೆ ಗೈಸ್. ನಮ್ಮ ಅಕ್ಕಗೆ ನಮ್ಮ ಆಲಿಯಾ ಭಟ್ ಅವ್ರಿಗೆ ಸಮೋಸ ಇಷ್ಟ ಆಗ್ಬಿಟ್ಟಿದೆ. ಅವ್ರು ಸಮೋಸ ಅಂತ ನಾವೆಲ್ಲ ಹುಡುಕ. ನಾವು ತಿನ್ನೋಣ ಸಮೋಸ. ಅಲ್ಲಿ ಇರ್ಬೋದು ಶಾ, ಅಲ್ಲಿ ಹುಡುಕು. ಅಲ್ಲಿ ಆ ಸಮೋಸ ಬೇಡ ಸರ್, ಅಲ್ಲಿ ಹೋಗೋಣ. ನನ್ನ ಕೈನೇ ತೊಳ್ದಿಲ್ಲ, ಹಂಗೆ ಓಡಾಡ್ತಾ ಇದೀನಿ. ಪಾಪ ಒಟ್ಟಿಗೆ ತಿನ್ಬೋದು. ಟಿಶ್ಯೂಲ್ ಒರೆಸ್ಬಿಟ್ನಂತೆ ಕೈನ. ಕೈ ತೊಳ್ದ ನೀನು? ದೊಡ್ಡ ವಿಷಯ, ಟಿಶ್ಯೂಲ್ ಏನೇನೋ ಒರೆಸ್ತಾರೆ, ಕೈ ಒರೆಸ ತಪ್ಪೇನೋ ಬಾರ. ಕೈ ಜನ ಸಾಗರ ನೋಡಿ ಎಷ್ಟು ಜನ ಇದ್ದಾರೆ. ಅಪ್ಪ ಇವತ್ತೇ 1-2 ಕೋಟಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬಿಡ್ತಾರಂತೆ ಇವ್ರು. ಅಲ್ಲ ಶಾ? ಓ ಪಕ್ಕ ಶಾ. ಇವ್ರು ಸಮೋಸ ಹುಡುಕೊಂಡು ಹೋಗ್ತಾ ಇದೀವಿ, ಎಲ್ಲಿ ಸಿಗುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಇದೆಯಾ ಸಮೋಸ ಸಿಕ್ಬಿಡ್ತು ಗೈಸ್ ಫೈನಲಿ ನಮ್ಮ ಆಲಿಯಾ ಭಟ್ ಅವ್ರಿಗೆ. ಬನ್ನಿ. ಓ ಏನೇನು ವೆರೈಟಿ ಸಮೋಸ ಇದೆ. ನಾವು ಗೊತ್ತಲ್ಲ ಶಾ, ಆನಿಯನ್ ಸಮೋಸ, ಚಿಕನ್ ಸ್ಪ್ರಿಂಗ್ ರೋಲ್, ಮಟನ್ ಸಮೋಸ, ಚಿಕನ್ ಸಮೋಸ. ನನಗೆ ಚಿಕನ್ ಸಮೋಸ ಭಯ ಚಿಕನ್ ಸಮೋಸ ಇದೆ. ಸಮೋಸ ಇವತ್ತೆಲ್ಲ ನಾನು ಜಂಕೆ ತಿಂತಾ ಇರೋದು, ನಾಳೆ ಹೋಗಿ ಕರ್ಗಿಸ್ಬೇಕು. ನಮ್ಮ ಟ್ರೈನರ್ ಏನಾದ್ರು ಈ ವಿಡಿಯೋ ನೋಡಿದ್ರೆ ಮುಗಿತದೆ. 6 ಸಮೋಸ. ಅವ್ರಿಬ್ರು ಬಿಡು ಲೆಕ್ಕ ಇಲ್ಲ. ನಮ್ದು ಚಿಕನ್ ಮಟನ್ ತಿನ್ನು ಸರ್ ಚೆನ್ನಾಗಿರುತ್ತೆ. ನಾ ಮಟನ್ ತಿನ್ನೋಣ ಬೇಡ. ಚಿಕನ್ ನಾನು ತಗೋತೀನಿ, ಮಟನ್ ಸ್ವಲ್ಪ ಕೊಡ್ತೀಯಾ? ಇಲ್ಲ ಬೇಡ, ಸ್ವಲ್ಪ ಶೇರ್ ಮಾಡೋಣ. ಚಿಕನ್ 2 ತಗೊಳ್ಳೋಣ. ಅಲ್ಲ ನೀನು ತಿನ್ನು 1.5 ನಾನು ತಿಂತೀನಿ. ಮಟನ್ ಬೇಕಾದ್ರೆ ಸಪ್ರೇಟ್ ಆಗಿ ತಗೋ. ಏನೋ ತಿನ್ನು ಇರ್ಲಿ. ಬೇಜಾರಾಗ್ತೈತೆ. ಅರ್ಧ ದಿನ ತಿನ್ನು. ಸಾಯಿ ಇಲ್ಲಿ ಒಂದು ಮಾತು ಹೇಳ. ಒಂದಿನ ನಾವು ಬಾಡಿ ಬಿಲ್ಡಿಂಗ್ ಮಾಡ್ತಾ ಇಲ್ಲ. ಕೇಳು ಸಾಯಿಲ್ ನಾನು ಒಂದು ಸತಿ 1 ತಿಂಗಳು ಮಾಡ್ಬಿಡ್ತೀನಿ. ಆಮೇಲೆ ಅದಲ್ಲ ಅಮ್ಮಮ್ಮ ಅಂದ್ರೆ ಎಷ್ಟು ನಾನು ಹೇಳೋದು calories ಕೇಳು. ತಿಂತೀಯ ನೀನು? ಶಾ ಇರೋ ಶಾ. ಶಾ ನಾನಿದ್ದೀನಲ್ಲ. ಸರಿ ಹೇಳು ಶಾ. ಏನು ಆ ಕಡೆ ನೋಡ್ಬೇಡ, ಈ ಕಡೆ ನೋಡು. ಏನು ಗೊತ್ತಾ, ಸ್ವಲ್ಪ ಬರೀ ಟೇಸ್ಟ್ ಮಾಡು ಹಿಂಗೆ. ಒಂದು ಬೈಟ್
1 ಬೈಟ್ ಸಮೋಸ 1 ಬೈಟ್ ಅದು 1000 ಕ್ಯಾಲರಿ ಮ್ಯಾಕ್ಸ್ ಆಗ್ಬೋದು 1000 ಇರೋಶ ನಾನು ಹೇಳ್ತೀನಿ 1000 ಕ್ಯಾಲರಿ ಅದ್ರ ಬಗ್ಗೆ ಮಾತಾಡೋ ಇದೇ ಇಲ್ಲ ರೈಟ್ ಸೈಡ್ ಕೇಳಿ 1000 ಕ್ಯಾಲರಿ ನೀನು 2 ದಿನ ಟ್ರೆಡ್ಮಿಲ್ ಮಾಡ್ರೆ ಹೋಗ್ಬಿಡುತ್ತೆ ಬಟ್ ಈ ಮೂಮೆಂಟ್ ಅಲ್ಲಿ ನೀನ್ ಮತ್ತೆ ನೆಕ್ಸ್ಟ್ ರಂಜಾನ್ಗೆ ಬಂದ್ರೆ ಇದೆಲ್ಲ ಸಿಗೋದು ಅದಕ್ಕೆ ಪಲ್ವಾಗಿಲ್ಲ ಅಂದ್ರೆ ಅಲ್ಲಿ ಹೋಗಿ ಇಲ್ಲಿ ಯಾಕೆ ಬಂದೆ ಪಲಾವ್ ಅಲ್ಲಿ ಹೋಗಿ ಆ ಕಡೆ ಪಲಾವ್ ತಿನ್ನು ನೆಕ್ಸ್ಟ್ ರಂಜಾನ್ಗೆ ಇರ್ತೀಯ ಇರಲ್ವ ತಿನ್ಬಿಡು ಸಾಹಿಲ್ ನೆಕ್ಸ್ಟ್ ರಂಜಾನ್ ನೀನ್ ಹೋಗ್ಬಿಟ್ರೆ ಏನ್ ಮಾಡೋದು ಹಣೆ ಬರಕ್ಕೆ ಅದಕ್ಕೆ ಕೊಡೋರೆ ನಾಳೆ ಹೋಗ್ಬಿಟ್ರೆ ಅಂತ ಇವತ್ತು ತಿಂತಾರ ಸರಿದಾ ಕೊಡ್ರಿ ಅಣ್ಣ ಏ ನಮ್ ಸಂಜೆ ಬಗ್ಗೆ ಏನು ಹೌದು ಏನ್ ಚಂದ್ರ ನಮ್ಮ ಹುಡ್ಗನ್ ಬಗ್ಗೆನಾ ಏನಕ್ಕೆ ನನ್ಗೀಗ ಈಗೋ ಹರ್ಟ್ ಆಗ್ಬಿಡಿದೆ ಏನಕ್ಕೆ ನಾನು ಸಂಜೆ ಟ್ರಾನ್ಸ್ಫಾರ್ಮೇಶನ್ ಮಾಡಿ ನಂದು ಬಿಡಿ ನಂದು ಆಗ್ತಾ ಇದೆ ಬಟ್ ಸಂಜೆ ಟ್ರಾನ್ಸ್ಫಾರ್ಮ್ ಮಾಡಿ ತೋರಿಸ್ತೇನೆ ಹೇಳೋದಲ್ಲ ಇದು ಕೈಗೆ ಕಮ್ಮಿ 30 ಮಾತಾಡ್ತಾವೆ ಲಿಮಿಟ್ ಅಲ್ಲಿ ಮಾತಾಡೋ ಒಂದ್ ನಿಮಿಷ ಏನು ತೋರಿಸ್ತಿರೋದು ಏನು ಟ್ರಾನ್ಸ್ಫಾರ್ಮ್ ಮಾಡಿ ತೋರಿಸ್ತಾನೆ ಅವ್ನು ದಪ್ಪ ಆಗ್ತದೆ ನೀನ್ ತೋರ್ಸೋ ಟೈಮ್ ಯಾರು ಏನ್ ತೋರಿಸ್ಬೇಕು ಚಿಕನ್ ಆಯ್ತು ಅದೆಲ್ಲ ನೋಡ್ಬಾರ್ದು ಇವಾಗ ಸುಮ್ಮನೆ ಇನ್ನು ಎಣ್ಣೆ ಏನ್ ಮಾಡೋದು ಗೈಸ್ ಒಂದೊಂದೇ ಬೈಟ್ ತಿಂತಾ ಇದೀನಲ್ಲ ಬಟ್ ಏನ್ ಬಟ್ ಏನಿದು ಚಿಕನ್ ಆನಿಯನ್ ರೈಸ್ ಫ್ರೂಟ್ಸ್ ತಿನ್ಕೋತಾ ಇದೀನಿ ಯಾಕಂದ್ರೆ ಹೊಟ್ಟೆ ತುಂಬಿಟ್ರೆ ಜಂಗ್ ಜಾಸ್ತಿ ತಿನ್ನಕ್ಕಾಗಲ್ಲ ಅಂತ ಲೇ ಹೆಲ್ತಿ ಐಟಮ್ ತಿನ್ನ ಲೇ ಸಂಜಯ್ ಹೆಲ್ತಿ ಐಟಮ್ ತಿನ್ನ ಹೆಲ್ತಿ ಆಗ್ತೀಯ ಲೇ ಇನ್ನೊಂದು ಸಮೋಸ ಹೇಳಿದ್ದೀನಿ ಆನಿಯನ್ ಚಿಕನ್ ಏನ್ ಗೊತ್ತದು ಆಲಿಯಾ ಭಟ್ ಡಯಟ್ ಅಲ್ಲಿ ಇದ್ದಾರೆ ಆ ಸೀಟ್ ಕೊಡಿ ಅಂದ್ರೆ ಕೊಟ್ಟಿರೋ ಪ್ರಾನ್ಸ್ ಗಿನ್ಸ್ ಎಲ್ಲ ಇದೆ ನೋಡಿ ಗೈಸ್ ಇಲ್ಲಿ ಥೈಲ್ಯಾಂಡ್ ಅಲ್ಲ ಥೈಲ್ಯಾಂಡ್ ಇದೆಲ್ಲ ಅರೇಬಿಯನ್ ಸ್ಟಿಕ್ ಅಂತೆ ವಾ ಕ್ರಿಸ್ಪಿ ಸ್ಟಿಕ್ ಭಯ ಪ್ರಾನ್ಸ್ ಇದೆ ಪ್ರಾನ್ಸ್ ಇದು ಕ್ರಿಸ್ಪಿ ಸ್ಟಿಕ್ ಚಿಕನ್ ಇದು ಪ್ರಾನ್ಸ್ ವಿತ್ ಶೆಲ್ ಅದು ಚಿತ್ರಾನ್ನ ನೋಡೋಕೆ ಕ್ರೇಜಿ ಆಗಿದೆ ಏನು ಅಂತ ಗೊತ್ತಿಲ್ಲ ನಮ್ಗೆ ಸಮೋಸ ಎಷ್ಟು ಟೇಸ್ಟ್ ಇದೆ ಅಂದರೆ ತಿನ್ನೋದು ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಆದರೂ ನಾನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಬೇಡ ಒಂದೆರಡು ಬೈಟ್ ತಗೊಂಡೆ ಸಾಕು ಅಂತ ಮುಚ್ಕೋತಾವನೆ ಇವ್ ನೋಡಿ ಕ್ಲೋಸ್ ಮಾಡ್ಕೋತಾವ್ ಕೈನ ಅವನ ಹತ್ರ ಇದೆ ಅಂತ ತಿನ್ನಲ್ಲ ಕಣೋ ತಿನ್ನು ಬಿಸಿ ಆರುತ್ತೆ ನೋಡಿ ಸಮೋಸ ಹಿಂಗೆ ಇಳಿಸ್ತವ್ರು ಇಬ್ರು ಅಮ್ಮ ಮಗಳು ಚಿಕನ್ ಒಂದು ಮಟನ್ ಒಂದು ಎಗ್ ಒಂದು ಈರುಳ್ಳಿ ಒಂದು ಎಲ್ಲ ಟ್ರೈ ಮಾಡಿಬಿಟ್ರು ನಮ್ಮ ಅಕ್ಕನ ಅಮ್ಮ ಕಾಂಪಿಟೇಷನ್ ಕೊಡಬೇಕು ಅಂತ ಫಿಕ್ಸ್ ಆಗೋಳೆ ಇನ್ನೊಂದು ವರ್ಷದಲ್ಲಿ ಅಮ್ಮ ಹತ್ರ ಆಗಬೇಕು ಅಂತ ಏನೋ ಬ್ರೆಡ್ ಸ್ವೀಟ್ ಚೆನ್ನಾಗಿದ್ದಂಗಿತ್ತು ತೊಗೊಂಡಿದ್ದೀವಿ ನೋಡೋಣ ಸಕಲ ಇದೆ ಗೈಸ್ ಓ ಗೈಸ್ ಬ್ರೆಡ್ನ ಸಕಲ ಮಾಡಿದ್ದಾರೆ ವಾ ಗೈಸ್ ನಾವು ಬರೋಕ್ಕೆ ಮುಂಚೆ ಯಾರೂ ಇರ್ಲಿಲ್ಲ ಬಂದ ತಕ್ಷಣ ಫುಲ್ ಜನ ನಾನು ಎಲ್ಲೋದ್ರೂ ಹಂಗೆ ಗೈಸ್ ನಮ್ಮ ಅಮ್ಮ ನೋಡಿ 2 ಸಮೋಸ ತಿಂದವ್ರು ಇಲ್ಲೇ ಇದೆ ಕೆನ್ನೆಲ್ಲೇ ಇದೆ ಹೋಗೇ ಇಲ್ಲ ಬಿಸಿ ಆಗ್ತಿದ್ರು ತಿನ್ನು ಚಿನ್ನ ಸೆಕೆ ಹೊರಿಸ್ತೀನಿ ತಿಂಚಿನ ನೀನು ಕೂದಲು ಉದ್ರೋಗುತ್ತೋ ಎಲ್ಲಾಯ್ತು ಸರಿ ರವೆ ಜನ ತಂದಿದ್ದಾರೆ ಬರಲಿ ನೋಡಿ ಗೈಸ್ ರವೆ ಸ್ವೀಟ್ ಏನೋ ಸಾಕು ಗೈಸ್ ಒಂದು ಮೇನ್ ಮೀಲ್ಸ್ ಏನೋ ರೈಸ್ ಗೀಸ್ ತಿನ್ಬಿಟ್ರೆ ಸಾಕು ಮುಗೀತು ಒಳ್ಳೆ ಬಿರಿಯಾನಿ ತಿಂದರೆ ಆಯಿತು ಗೈಸ್ ಒಂದು ವಿಡಿಯೋ ಮಾಡಬೇಕು ಬರೀ ನಮ್ಮ ಫ್ಯಾಮಿಲಿಲಿ ಇಬ್ಬರು ಮಾತ್ರ ಊಟ ಮಾಡ್ಬೋದು 3 ಜನ ತಿನ್ನಂಗಿಲ್ಲ ಅವ್ರನ್ನ ಆಚೆ ಕರ್ಕೊಂಬಂದು ಉರ್ಸೋದು ಹಿಂಗಿರುತ್ತೆ ಸ್ವೀಟ್ ಅದು ಇವಾಗ ಅದೆಲ್ಲ ಮಾಡ್ತಿದ್ಯಾ ನೀವೆಲ್ಲ ಉಳಿಸ್ತಿದ್ಯಾ ನನ್ನ ಒಬ್ಬನಿಗೆ ನಾನು ತಿನ್ನೋ ದಿವಸ ಇದಾಗಿ ಮಮ್ಮಿ ತಿನ್ನಂಗಿಲ್ಲ ತೋಳ ನೀನೇ ತಿನ್ನು ಆಗ್ಲೇ ಹೆಮ್ಮೆ ಆಗುತ್ತೆ ನಂಗೆ ಏನು ಬಿಡು ಉಳಿಸಿಲ್ವಲ್ಲ ಅಂತ ಸಾಕಾ ಒಂದು ನಿಮಿಷ ನಾನು ಕೊಡಲ್ಲ ನಮ್ಮವನೇ ಕೊಡ್ತಾನೆ ಇನ್ನು ತಿಂತಾನೆ ಅವ್ರ ಗೈಸ್ ನಮ್ಮ ಅಮ್ಮ ಸಾಯಿ ಸಂಜೆ ಮತ್ತೆ ನಮ್ಮ ಅಕ್ಕ ಪಪ್ಪ ಏನ್ರೋ ಬಾಕಟ್ಟು ಸಾವಿರ ಮಾತ್ರ ಬೈತಾರೆ ಅಂತ ತಿಂತಾರೆ ಮ್ಯಾಂಗೋ ಒಂದು ಟ್ರೈ ಮಾಡಿ ಬೇಡ ಮ್ಯಾಂಗೋ ಪುಡಿಂಗ್ ಗೈಸ್ ಕ್ಯಾರೆಟ್ ಹಲ್ವಾ ತಿಂತವನೆ
ಏನೋ ಹೇಳ್ತಾವ ಅವನು. ಕ್ಯಾರೆಟ್ ಹಲ್ವಾ ಚೆನ್ನಾಗಿದೆ, ಟೇಸ್ಟ್ ಇದೆ. ಕೋವಾ ಚೆನ್ನಾಗಿದ್ದು ಈ ಕೀರಿದು ಸರ್ ಇದೇನಿದು ಕ್ಯಾಯ್ ಕುನಾಫಾ ಬೇಡ ಸಾಕು, ತುಂಬ ಸ್ವೀಟ್ ಆಗೋಯ್ತು ಸಾಕು. ಇನ್ನೊಂದು ಸ್ವಲ್ಪ ಖಾರ ತಿನ್ಬಿಡೋಣ. ಅಲ್ಲಿ ಬಿರಿಯಾನಿ ತಿನ್ನೋ. ಅಯ್ಯೋ ಜಾತ್ರೆ. ಅಕ್ಕ ತಮ್ಮ ನಮ್ಮಮ್ಮ ಏನು ನಾನೇನ್ ಮಾಡ್ದೆ? ನೀನಲ್ಲ ಅಲ್ಲ, ಈ ತಮ್ಮ ರಿಯಲ್ ತಮ್ಮ ಕಣೋ. ಅಣ್ಣ ಆಧಾರ್ ಕಾರ್ಡ್ ಬಂತ ಫೋಟೋ, ತಮ್ಮ. ಅದ ಆಧಾರ್ ಕಾರ್ಡ್ ಬಂತ ಫೋಟೋ. ಸೇರ್ಸಿದ್ದೀರ ಆಲ್ರೆಡಿ. ಬರ ತಿಂಗಳು 10 kg ಸಂಜೆ ಅವ್ರ ಆಧಾರ್ ಕಾರ್ಡ್ ಅಲ್ಲಿ, ರೇಷನ್ ಕಾರ್ಡ್ ಅಲ್ಲಿ ನಮ್ಮ ಅಕ್ಕ ಫೋಟೋನ ಆಡ್ ಮಾಡೋರು, ಯಾಕಂದ್ರೆ ಒಂದೇ ತರ ಇದಾರಂತೆ. ಇವ್ರಿಗೆ ಇನ್ಶೂರೆನ್ಸ್ ಬೇಡ, BPL ಕಾರ್ಡ್ ಇದೆ. ನಿಜ ಅಂತ ಹಾಕೊಂಡು ಹೋಗ್ಬಿಡ್ತಾವ ಹೊರಗಡೆ. 450 ರೂಪಾಯಿಗೆ ಏನ್ ತಿಂದಿದ್ದೀವಿ ನಾವು. ಎಷ್ಟು ಟೆಂಡರ್ ಕೋಕೋನೆಟ್ ಎಷ್ಟು ಅಂತ ಎತ್ಕೋತಾರೆ. ಎಷ್ಟು? 440 ರೂಪಾಯಿ. ಪರವಾಗಿಲ್ಲ, ಅದಕ್ಕಿಂತ ಕಮ್ಮಿನೇ ಆಗಿದೆ ಬಾ. ಅಯ್ಯೋ ಗೋಡನ್ ಒಳಗಡೆನೆ ಬರ್ಬೋದಿತ್ತು ಕಣ. ಅಲ್ವಾ ನಾವಿಲ್ಲೇ ಬರ್ಬೋದು ಫಸ್ಟೇ ಇಲ್ಲೇ ಬಂದ್ಬಿಡ್ಬೇಕಿತ್ತಲ್ಲ, ನಾವು ಚಿಕನ್ ತಿನ್ಬೋದು, ಕಮ್ಮಿ ಆಗಿರೋದು. ಖಂಡಿತ ಬರ್ಬೋದಿತ್ತು. 3000 ಜಾಸ್ತಿ ನಾವು ಕೊಟ್ಟಿದ್ದು. ಥ್ಯಾಂಕ್ ಯು, ಬೈ ಗೈಸ್. 3000 ರೂಪಾಯಿ ನನ್ನ ಪ್ರಕಾರ ತುಂಬಾ ಜಾಸ್ತಿ ಹಾಕಿದ್ದಾರೆ. ಅಲ್ಲ, ಒಂದೊಂದು ಚಿಕನ್ 100 ರೂಪಾಯಿ ಹಾಕಿದ್ರು ನಾವೇನು ಅಷ್ಟು ತಿಂದ್ವಾ? 30 ಪೀಸ್ ತಿಂದ್ವಾ? 3000 ರೂಪಾಯಿ, 500 ರೂಪಾಯಿ 1 kg ಚಿಕನ್ನಾ? 300 ರೂಪಾಯಿ 1 kg ಚಿಕನ್ನು. ಸ್ವಲ್ಪ ಜಾಗ ಬಿಡಿ, ಆಟೋ ಹೋಗ್ಲಿ. 3000 ರೂಪಾಯಿಗೆ ಎಷ್ಟು kg ಚಿಕನ್ ಬಂದಿರೋದು? ಎಲ್ಲ ತಿನ್ಬೇಕಾದ್ರೆ ಯಾರು ಹೇಳಿಲ್ಲ. ಬನ್ನಿ ಹೋಗೋಣ. ನಾವು ತಿಂದೇ ಇಲ್ವಲ್ಲಪ್ಪ. ವಾಶ್ರೂಮ್ ಮಾತಾಡ್ಬಿಡಪ್ಪ. ಸಂಜೆ ವಾಶ್ರೂಮ್ ಬಿರಿಯಾನಿ ತಿನ್ಕೊಂಡ್ ಹೋಗೋ. ಹೋಟ್ಲ್ ಏನ್ ಮಾತಾಡ್ತಾರಪ್ಪ ಇವರೆಲ್ಲ? ಸೋ ಡಿಸ್ಕಸ್ಟಿಂಗ್ ಅಪ್ಪ ಇವರೆಲ್ಲ. ಎಲ್ಲಿ ಹೋಗ್ತೀರಿ ಇವಾಗ? ಡಿಸ್ಕಸ್ಟಿಂಗ್ ಹೋಗೋಣ ಮನೆಗೆ. ಬಿರಿಯಾನಿ ಡಿಸ್ಕಸಿಂಗ್ ಅಂತೆ. ಬಿರಿಯಾನಿ ಸಾಯಿಲೆಲ್ಲ ಕಣ ಮಾತಾಡಿದ್ದಾನೆ. ಗೈಸ್ ಬೇಡವಾ ಏನು ತಿನ್ನಕ್ಕೆ? ನಾವು ಹೋಗಿ ಏನೋ ತಿನ್ಲೇಬೇಕೀಗ. ಬನ್ನಿ ತಿನ್ನೋಣ. ಬನ್ನಿ. ಯಾವ್ದೋ ಸೇವರಿ ಅಂತ ಗೈಸ್. ಬನ್ನಿ. ನನಗಂತೂ ಫುಲ್ಲು ಊಟದಲ್ಲಿ ಹೈ ಆಗ್ಬಿಡಿ ಹಿಂಗೆ ಅಂತಿದ್ದೀನಿ ತಲೆ ನಾನು ಆಲ್ರೆಡಿ. ಅಕ್ಕ ತಮ್ಮ ನೋಡಿ, ಆಲಿಯಾ ಭಟ್ ಮತ್ತೆ ಅಲ್ಲ, ಇವನ ಹೆಸರು ರಶ್ಮಿ ಅಲ್ಲ, ಇವನೇನ್ ಗೊತ್ತಾ? ಪ್ಲೀಸ್ ಕಶ್ಮಿ. ನಿನ್ನ ಹೆಸರು ನೀನು ಯಾವ ಹೀರೋ ತರ ಇದೆಯಾ? ನೀನು ನಿನ್ಗೇನು ಅನ್ಸುತ್ತೆ? ನೀನು ಯಾವ ಹೀರೋ ತರ ಇದೆಯಾ? ಧ್ರುವ ಸರ್. ಆಲಿಯಾ ಭಟ್ ಕಟ್ಟಪ್ಪ, ಕರೆಕ್ಟ್ ಕಟ್ಟಪ್ಪ ತರ ಇದ್ದಾನೆ ಇವನು. ಈಗ ನಾವು ಬಿರಿಯಾನಿ ತೊಗೊಳಕ್ ಹೋಗ್ತಾ ಇದೀವಿ. ಬನ್ನಿ. 3 ಬಿರಿಯಾನಿ, ಫ್ರೂಟ್ ಸಲಾಡ್ ತಗೋ. ನಾವು ಇಷ್ಟೋ ತಿಂದ್ವಲ್ಲ ಚಿಕನ್ನು, ಎಲ್ಲ ಅದೇ ಚಿಕನ್ ಐಟಮ್ಸ್. ಆಲಿಯಾ ಭಟ್ ಮ್ಯಾಮ್ ಅವರು ಬಿರಿಯಾನಿ ತಿಂತಾ ಇದ್ದಾರೆ. ನಮ್ಗೆ ಹೆಂಗಿದೆ ನಮ್ಮ ಬೆಂಗಳೂರು ಬಿರಿಯಾನಿ? ಇಷ್ಟ ಆಯ್ತಾ? ಹೌದು ಸರ್ ಮೇಡಮ್, ಹೆಂಗಿದೆ? ಕೇರ್ ಮಾಡ್ತಾ ಇದ್ದೀನಿ. ಆಲಿಯಾ ಭಟ್ ಅವ್ರು ಬಿರಿಯಾನಿ ತಿಂದು ಈಗ ಪರೋಟಾಕ್ಕೆ ಬಂದವರೆ. ನಮ್ಮ ಬೆಂಗಳೂರು ಊಟ ತುಂಬ ಇಷ್ಟ ಆಗ್ಬಿಟ್ಟಿದೆ ಆಲಿಯಾ ಭಟ್ ನಮಗೆ. ಹೊಟ್ಟೆ ತುಂಬ ತಿಂದಿದ್ದಾಯಿತು. ಅಣ್ಣ ಟೇಬಲ್ ಒರೆಸ್ತವ್ರೆ. ನಾವು ಮನೆಗೆ ಹೊರಡೋ ಟೈಮ್ ಸರಿಯಾಗಿ ತಿನ್ಬಿಟ್ವಿ. ಅಪ್ಪ ಕಣ್ಕಣಲ್ಲ ಅವ್ರಿಗೆ ಜಾಗ ಬಿಡಿ ಸರ್. ನಾವು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕುತ್ತಾರೆ, ನಮ್ಮ ವಾಟ್ಸಪ್ ಸ್ಟೋರಿ ಹಾಕೋದು. ಜಾಗ ಬಿಡಿ. ಹಿಡ್ಕೊಂಡು ರೌಂಡ್ ಹೊಡಿತಾರೆ. ನಾವು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕುತ್ತಾರೆ, ನಮ್ಮ ವಾಟ್ಸಪ್ ಸ್ಟೋರಿ ಹಾಕೋದು. ಹಿಂಗೆ ನೋಡಿ, ಹಿಂಗೆ ಹಿಡ್ಕೊಂಡು ರೌಂಡ್ ಹೊಡಿತಾರೆ. ಓ ಝೂಮ್ ಹಾಕಿದ್ರು. ಹಾಂ ಓ ಹಂಗೆ ಮಧ್ಯ ರೋಡ್ಗೆ ಹೋಗ್ಬಿಡಿ. 2 ಕ್ಯಾಮ್ರಾ 1 vs 1 ಆಗಿದೆ. ಗೈಸ್ ಫಸ್ಟಿಂದ ವೆಜ್ ಅಂತ ಈಗ ಶುರು. ಏನು ಇಷ್ಟನಾ? ನೀವಿಬ್ರು ಏನಿದೆ ಬೌನ್ಸರ್ ಮತ್ತೆ ಆಲಿಯಾ ಭಟ್ ಬೇಡ ಅಂತವ್ರೆ. ಫ್ಲೈಟ್ ಲೇಟ್ ಆಗ್ತಿದೆ ಗೈಸ್. ಸಾಕಾಯ್ತು. ಡಯಟ್ ಅಲ್ಲಿ ಇದಾರಂತೆ ಇವರಿಬ್ರೇ ಜಾಸ್ತಿ ತಿಂದಿದ್ದು ಗೈಸ್. ಇಡೀ ಇವತ್ತು ಇಷ್ಟು ಜನರಲ್ಲಿ ಜಾಸ್ತಿ ತಿಂದಿದ್ದು ಯಾರು ಅಂತ ನಾವು ವೋಟಿಂಗ್ ಮಾಡ್ಬೇಕೀಗ. ಸಂಜೆ ಅವರೇ ಯಾರು? ನನ್ನನ್ನೇ ಕೇಳ್ತಾ ಇದ್ದಲ್ಲ ನೀನು. ಯಾರು ಸಂಜೆ ಅವರೇ? ಆಯ್ತು, ಒಬ್ಬೊಬ್ಬರಿಂದ ಯಾರು ಜಾಸ್ತಿ ತಿಂದಿದ್ದು ನಿಮ್ಮ ಪ್ರಕಾರ? ನೀವು ನೋಡಿದ್ದು ನಾನೇ. ನಿಮ್ಮ ಪ್ರಕಾರ? ಸಂಜಯ್. ನಿಮ್ಮ ಪ್ರಕಾರ? ಆಲಿಯಾ ಭಟ್. ನಿಮ್ಮ ಪ್ರಕಾರ? ಮಮ್ಮಿ. ನಿಮ್ಮ ಪ್ರಕಾರ? ನಾನೇ. ನೀವಾ? ಏನ್ ತಿಂದಲ್ಲ ನೀವು? ಗೈಸ್ ನನ್ನ ಪ್ರಕಾರ ಫೈನಲ್ ಡಿಸಿಷನ್, ನನ್ನ ಪ್ರಕಾರ ಜಾಸ್ತಿ ತಿಂದಿದ್ದು ನಾನು ನೋಡಿದ್ದು ಸಂಜಯ್. ಕ್ಲಿಯರ್ ವಿನ್ನರ್. ಬನ್ನಿ ಈಗ ಸೆಕೆಂಡ್ ಪ್ರೈಸ್ ನಮ್ಮ ಅಕ್ಕ ಮತ್ತೆ ಅಮ್ಮ ಇಬ್ರು ಸೇಮ್ ಲೆವೆಲ್ ತಿಂದಿದ್ದಾರೆ. ಆಲಿಯಾ ಭಟ್ ಬೌನ್ಸರ್. ಸಾಯಿಲು 4th, ಆಮೇಲೆ ನಾನು, ಆಮೇಲೆ ನಪ್ಪ. ಅವರಿಬ್ಬರಿಗೆ ಸಮಾಧಾನಕರ ಬಹುಮಾನ 2 ಕೊಡ್ತಾ ಇದೀವಿ. ಸಮಾಧಾನವಾಗಿ ತಿಂದ್ರಂಕಲ್ಲ. ಸಮಾಧಾನಕರ ಬಹುಮಾನ ಅಂತ ಇಬ್ಬರಿಗೂ ಸೇಮ್ ಈಕ್ವಲ್ ಅಂತ. ಈಗ ಮನೆಗೆ ವಾಪಸ್ ಹೋಗ್ಬೇಕು. ಮನೆಗೆ ಹೋಗಿ ಸಿಗ್ತೀನಿ.
ಲೆಟ್ಸ್ ಗೋ. ಕ್ರೇಜಿ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ಈ ತರ ಸ್ಟ್ರೀಟಿಗೆ ಬಂದೆಲ್ಲ ತಿಂದಿದ್ದು. ರಂಜಾನ್ ನಾವು ಯೂಶಲ್ ಆಗಿ ಹೋಟೆಲ್ಗೆ ಹೋಗಿ ತಿಂತೀವಿ. ಇಲ್ಲ ಒಂದು 2 year ಬ್ಯಾಕ್ ಹೋಗಿದ್ವಲ್ಲ ರಂಜಾನ್ ಇದು ಶಿವರಾಜ್ ಲಾಸ್ಟ್ ಇಯರ್ ಅಂದ್ರೆ ರಂಜಾನ್ ತಿಂಗಳಲ್ಲಿ ಮಾತ್ರ ಈ ತರ ಕ್ರೌಡ್ ತಿನ್ನಕ್ಕೆ ವೆರೈಟಿ ಸಿಗೋದು. ಆ ಟೈಮೆಲ್ಲ ಖುಷಿ. ನೆಕ್ಸ್ಟ್ ನೀವು ಹಬ್ಬ ಆದ್ಮೇಲೆ ಬನ್ನಿ, ಅದು ಇದು ಇರಲ್ಲ. ಏನವ್ರೆ ಹೇಗ ಅನಿಸ್ತು ತಿಂದಿದ್ದೆಲ್ಲ? ನನ್ಗಂತೂ ತುಂಬಾ ಖುಷಿ ಆಯ್ತಪ್ಪ. ಅಟ್ಲೀಸ್ಟ್ ರಂಜಾನ್ ಎಂಡೆಲ್ಲಾದ್ರೂ ಬಂದ್ರಲ್ಲ ನಾವು ಇದು ಫುಡ್ ಸ್ಟ್ರೀಟ್ ತಿನ್ನಕ್ಕೆ ಅಂತ. ಇದೇ ಖುಷಿಗೆ ಸಂಜೆ ಕೇಳಿಲ್ಲ ಆಂಟಿ ಖುಷಿ ಆಗ್ಬಿಟ್ಟಾರೆ ಇವಾಗ. ಬೆಳಗ್ಗೆಯಿಂದ ಎಲ್ರಿಗೂ ಒಳ್ಳೊಳ್ಳೆ ಊಟ ಅಡಿಗೆ ಎಲ್ಲ ಸ್ಟಾರ್ಟ್ ಇನ್ನ ಜೀವನದಲ್ಲಿ ಮದ್ವೆ ಆದಾಗ ಖುಷಿ ಆದಾಗೆ ಅವ್ರು ಮಾಡಿಲ್ಲ ಅದೆಲ್ಲ. ಪಾಪ ಹೆಂಗ ಅನಿಸ್ತು ತಿಂದಿದ್ದೆಲ್ಲ? ಇಷ್ಟ ಆಯ್ತಾ? ಸೂಪರ್ ಸೂಪರ್. ಇಷ್ಟ ಆಯ್ತಾ? ಟುಮ್ ಸಕ್ಕದಾಯ್ತು. ಫ್ರೂಟ್ಸ್ ತಿಂದೆ, ಒಳ್ಳೆ ಫ್ರೂಟ್ಸ್. ಸಂಜೆ ಅವ್ರ ಏನ್ ಅನ್ಸ್ತು? ಸೂಪರ್ ಆಗಿತ್ತಪ್ಪ ಎಲ್ಲ ಊಟ. ಒಂದು ವರ್ಷದ ಇವತ್ತು ಆಲಿಯಾ ಭಟ್ ಮ್ಯಾಮ್ ನನಗೆಲ್ಲ ಸಖತ್ತಾಗಿತ್ತು. ಗೈಸ್ ನಾವು ತುಂಬಾ ದಿನದಿಂದ ಅನ್ಕೊಂಡಿದ್ವಿ ಬರ್ಬೇಕು ಅಂತ, ಬಟ್ ಬರಕ್ಕಾಗಿರ್ಲಿಲ್ಲ. ಫೈನಲಿ ಲಾಸ್ಟ್ ಡೇ ಇವತ್ತು, ಲಾಸ್ಟ್ ಡೇ ಅಂತ ಗೊತ್ತಾಗಿ ನಾಳೆನೇ ರಮಜಾನ್ ಇರೋದು. ನಮ್ಮ ಮುಸ್ಲಿಂ ಆಡಿಯನ್ಸ್ ಯಾರು ಇದ್ದಾರೆ ಅವ್ರೆಲ್ರಿಗೂ ಹ್ಯಾಪಿ ರಂಜಾನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿಲ್ಲ, ಮನೆಗೆ ಹೋಗ್ತಾ ಇದೀವಿ. ಎಲ್ಲರಿಗೂ ಈದ್ ಮುಬಾರಕ್. ಲೆಟ್ಸ್ ಗೋ ಗೈಸ್, ಮನೆಗೆ ಹೋಗೋಣ ಬನ್ನಿ. ಎಲ್ರು ಇದಕ್ಕೆ ಕೊಡಿ. ನಂಗಿಂತ ಎಷ್ಟು ಉದ್ದ ಇದ್ದಾರೆ ನೋಡಿ ಗೈಸ್, ನನಗೆ ಗಾಬರಿ ಆಗೋಯ್ತು. ಇಷ್ಟು ಉದ್ದ ಇರೋರು ಇದಾರ ಅಂತ. ಥ್ಯಾಂಕ್ ಯು. ವಾಟ್ಸ್ ಯೋರ್ ಹೈಟ್ ಬ್ರೋ? 6'5". 6'5". That's crazy. Bye bye. See you. 6'5". Damn. ಬ್ರೋ ನಾನು ಏಡಿ ಹತ್ ಬಿಟ್ಟಿದ್ದಾರೆ ಅನ್ಕೊಂಡೆ ಕಣೋ. ಇಲ್ಲಿ ನೋಡ್ತಾ ಇದ್ದೀರ ಅವ್ರನ್ನ. ಏನಾಯ್ತು? ನಮ್ಮ ಅಕ್ಕ ಫೋನ್ ಬಿದ್ದು ಹೊಡೆದೋಯ್ತು. ಡಿಸ್ಪ್ಲೇ ಹೋಯ್ತು. ಇಲ್ಲಿ ಮೊದಲೇ ವರ್ಕ್ ಆಗ್ತಿಲ್ಲ ಅಂತಿದ್ಲು. ಡಿಸ್ಪ್ಲೇನಾ? ಡಿಸ್ಪ್ಲೇ ಹೋಯ್ತು. ತಮ್ನೆಲ್ ಅಲ್ವಾ ಇದಲ್ವಾ? ತಮ್ನೆಲ್ ಟೆಂಪರ್ ಗ್ಲಾಸ್ ಅಲ್ವಾ? ಟೆಂಪರ್ ಗ್ಲಾಸ್ ಅಲ್ವಾ? ಡೈರೆಕ್ಟ್ ಕ್ಲಾಸ್. ಯೂಟ್ಯೂಬರ್ ಕತೆ ನೋಡಿ ಏನ್ ನೋಡಿದ್ರು ಯೂಟ್ಯೂಬ್ದೇ ಬರುತ್ತೆ. ಅಣ್ಣ ಲೈಕ್ ಕೊಡಿ. ಬಿದ್ದಿದೆ ಲೈಕ್ ಕೊಡಿ ಅನ್ಬೇಕು. ರೌಡಿಸಮ್. ಅಬ್ಬಾ ಅನ್ನಿಸ್ತಾ ಇದೆಯಾ? ಚುಮ್ಮ ಅನ್ನಿಸ್ತಿದ್ಯಾ? ಕರೆಕ್ಟ್ ಆದ್ರೆ ತಗೊಳ್ಳಿ ನಿಮಗೆ ಇಯರ್ಫೋನ್. ಪೊಲೀಸ್ ಅವರಂತೆ ಅವ್ರ ಮಗಳು ನಮ್ಮ ವಿಡಿಯೋ ನೋಡ್ತಾರಂತೆ. ಅವ್ರ ಮಗಳು ಅದಕ್ಕೆ ಬೈತಿರ್ತೀನಿ ನಾನು ವಿಡಿಯೋ ನೋಡ್ಬೇಡ ಅಂತ ಅಂದ್ರು. ಸರ್ ನಮ್ಮ ಮನೆ ನಡೆಯೋದು ಅದರಿಂದ ಬೈಬೇಡಿ ಅಂತ. ನೋಡಿ ಎಷ್ಟು ಜನ ಇದ್ದಾರೆ. ಇವ್ರನ್ನೆಲ್ಲ ಮೀಟಿ ನಾವು ತಿನ್ಕೊಂಡು ಹೋಗ್ತಾ ಇದೀವಲ್ಲ ಶಾ. ನಮ್ಮನ್ನ ನಾವು ಮೆಚ್ಕೋಬೇಕು ಶಾ. ನೋಡಿ ಎಷ್ಟು ಜನ ಇದ್ದಾರೆ. ಇಲ್ಲಿ ನೋಡಿ ಇನ್ನೊಂದು ಅಂಗಡಿ. ನಮ್ಮ ದಿನ ಕರೆಕ್ಟಾಗಿ ಹೋಗಲ್ಲ ಅಂತ ನಿಮಗೆ ಗೊತ್ತು. ಏನಾದ್ರು ಒಂದು ಪ್ರಾಬ್ಲಮ್ ಆಗಲೇಬೇಕು. ಪೆಟ್ರೋಲ್ ಖಾಲಿ ಆಗಿದೆ ನಮ್ಮ ಈ ಬೈಕ್ದು. ಬನ್ನಿ ಇರೋ ತಳ್ಳಪ್ಪ ಟೋ ಮಾಡೋಕ್ಕೆ ನಮ್ಮ ಟುಮ್ಟುಮವ್ರು ಬಂದಿದ್ದಾರೆ. ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ತಾವ್ರೆ. ನಾನು ನಡ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗಾಡಿ ಆದರೂ ಆಗಲಿ ಸ್ವಲ್ಪ ಹೊತ್ತು ಅಂತ. ಸರಿಯಾಗಿ ತಿಂದ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಅವ್ರು ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬರ್ಲಿ, ನಾನು ಇಲ್ಲಿ ವಾಕ್ ಮಾಡ್ತಾ ಇರ್ತೀನಿ. ಗೈಸ್ ವಾಕ್ ಮಾಡ್ಬೇಕಾದ್ರೆ ನನಗೊಂದು ನೆನಪಾಯಿತು. ನಾನು ಒಂದು ಕನ್ಸಲ್ಟೆನ್ಸಿಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಲಂಚ್ ಟೈಮಿಗೆ ಬಿಡೋರು. ನಮ್ಮ ಮನೇಲಿ ನಮಗೆ ಲಂಚ್ ಟೈಮ್ಗೆ ಊಟ ಗಿಟ್ಟೆಲ್ಲ ಕಳಿಸ್ತಾ ಇರಲಿಲ್ಲ. ಬಿಕಾಸ್ ಲಂಚಿಗೆ ಊಟ ಒಂದೊಂದ್ಸರಿ ಇರ್ತಿರ್ಲಿಲ್ವಲ್ಲ. ಅದಕ್ಕೆ ಅಲ್ಲಿ ಏನೋ ಕ್ಯಾಂಟೀನ್, ಅಮ್ಮ ಕ್ಯಾಂಟೀನ್ ಅಂತೇನೋ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡ್ತಿದ್ವಿ ಲಂಚ್ ಟೈಮಲ್ಲಿ. ನಾವು 10 ರೂಪಾಯಿನ ಏನೋ ಕೊಟ್ಟು, 5 ರೂಪಾಯಿ 10 ರೂಪಾಯಿ ನೆನಪಿಲ್ಲ, 10 ರೂಪಾಯಿ ಕೊಟ್ಟು ಲಂಚ್ ಬಿಟ್ಟಿದ್ದಾರೆ. ಎಲ್ಲ ಹೋಗಿ ಊಟ ಮಾಡ್ಕೊಂಬನ್ನಿ ಅಂತ ನಾನು ಕೆಳಗೆ ಬಂದೆ ತಿನ್ನೋಕ್ಕೆ. ನನ್ನ ಹತ್ರ 10 ರೂಪಾಯಿ ಇಲ್ಲ. ರೋಡಲ್ಲಿ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮತ್ತೆ ವಾಪಸ್ ಆಫೀಸ್ಗೆ ಹೋಗಿ ತಿನ್ಕೊಂಬಂದೆ ಅಂಥೇಳಿ ಕೂತಿದ್ದೆ ಕೆಲಸಕ್ಕೆ. ತುಂಬ ಹಸುವಾಗಿತ್ತು ಅವತ್ತು. ಬಟ್ ಐ ರಿಮೆಂಬರ್ ದ್ಯಾಟ್ ಟುಡೇ, ದಟ್ ಇವತ್ತು ನಾನು, ನನ್ನ ಟೀಮು, ನನ್ನ ಫ್ಯಾಮ್ಲಿ ಎಲ್ಲ ಹೊಟ್ಟೆ ತುಂಬ ತಿಂದು ಮನೆ ವಾಪಸ್ ಹೋಗ್ತಾ ಇದ್ದೀವಿ. ಆ್ಯಂಡ್ ದಟ್ ಫೀಲ್ಸ್ ಸೋ ಗ್ರೇಟ್. ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಯು ಗೈಸ್ ಫಾರ್ ದ್ಯಾಟ್. ನಿಮ್ಮಿಂದ ಇದೆಲ್ಲ ನಡೀತಿರೋದು. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಈ ಥರ ಬಿಜಿ ಏರಿಯಲ್ಲಿ ನಾನು ನಡೆದು ಎಷ್ಟು ದಿನ ಆಯಿತು ಈ ಥರ ಒಬ್ಬನೇ. ಫೀಲ್ಸ್ ವಿಯರ್ಡ್ ಬಟ್ ನೈಸ್ ಗೈಸ್. ಬಟ್ ಇನ್ನೊಂದು ನಾನು ಹೇಳೋದು ಮರ್ತೆ, ಅವತ್ತು ನನ್ನ ಹತ್ರ ದುಡ್ಡಿರಲಿಲ್ಲ, ಹಸ್ವಿತ್ತು. ಇವಾಗ ನನ್ನ ಹತ್ರ ಏನಾದರೂ ಎಲ್ಲಾದರೂ ಹೋಗಿ ತಿನ್ನೋಷ್ಟು ದುಡ್ಡಿದೆ, ಬಟ್ ಹಸ್ವಿಲ್ಲ ಅಂದರೆ ಇವಾಗ ನೀನು ಸರಿಯಾಗಿ ತಿಂದೆ ಅಂತ ಹೇಳ್ತಿದ್ದೀರಾ ಅಂತ ಅನ್ಕೋಬೇಡಿ. ಅಂದರೆ ಐ ಮೀನ್ ನಾನು ದಿನ 3 ಟೈಮ್ ಊಟ ಮಾಡೋದೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿದ್ದೀನಿ. ಕೆಲಸ ಅದು ಯೋಚನೆ ಮಾಡು, ಊಟನೇ ಇಲ್ಲ, ನಿದ್ದೆನೇ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ವಿಯರ್ಡ್. ಲೈಫ್ ಅಂದರೆ ಏನು, ಸಕ್ಸಸ್ ಅಂದರೆ ಏನು ಅಂತ ಒಂದ್ಸರಿ ಅರ್ಥನೇ ಆಗಲ್ಲ. ಮನೇಲಿ ಕೂತ್ಕೊಂಡು 3 ಹೊತ್ತು ಊಟ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಫ್ಯಾಮಿಲಿ ಜೊತೆ ನಗ್ನಗ್ತಾ ಖುಷಿಯಾಗಿರೋದು ಸಕ್ಸಸ್ಸಾ? ಇಲ್ಲ ನಿದ್ದೆ ಇಲ್ಲದೆ, ನಿದ್ದೆ ಬಿಟ್ಟು ಊಟ ಬಿಟ್ಟು ಕೆಲಸ ಮಾಡಿ ದುಡ್ಡು ಮಾಡಿ ಅಕೌಂಟ್ ತುಂಬಿಸ್ಕೋತಿರೋದು ಸಕ್ಸಸ್ಸಾ? ಏನು ಅರ್ಥ ಆಗಲ್ಲ. ಫೈನಲಿ ಫ್ಯೂಲ್ ಹಾಕ್ಸ್ಬಿಟ್ಟು ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಆಲಿಯಾ ಭಟ್ ಮತ್ತು ಅವ್ರ ಬೌನ್ಸರ್ ಮಿಸ್ ಆಗ್ಬಿಟ್ಟು
ಮತ್ತೆ ಬಂದವ್ರಂತೆ ಇಲ್ಲಿ ನೋಡಿ ನೋಡಿ ಕವರ್ ಮಾಡಿರೋ ಸೆಲೆಬ್ರಿಟಿ ಫೇಸ್ನ ಗೈಸ್ ಆಲಿಯಾ ಭಟ್ ಏರ್ ಜಾರ್ಡನ್ಸ್ ಹಾಕೊಂಡು ಬಂದಿರೋದು ಆಚೆ ಏರ್ ಜಾರ್ಡನ್ಸ್ ವೈಟ್ ಕಲರ್ ಏರ್ ಜಾರ್ಡನ್ಸ್ ಅದು ಗಾರ್ಡನ್ ಅಲ್ಲಿ ಏರೇ ಹೋಗ್ತಾ ಇಲ್ಲ ನೋಡಿ ಗಾಯ್ಸ್ ಪಕ್ಕ ಸಿಗ್ನಲ್ ಅಲ್ಲಿ ನಿಂತು ಆರ್ ನೋಡಿತಾವಳೆ ಇನ್ನು ಸಿಗ್ನಲ್ ಬಿಟ್ಟಿಲ್ಲ ನಿಂತ್ಕೊಂಡು ಆರ್ ನೋಡಿತಾವಳೆ ಒಂದು ವಿಡಿಯೋ ನೋಡಿದ್ಯಾ ಕಲ್ಲು ಮುಂದೆ ಬೀಳ್ತಾ ಇರುತ್ತೆ ಹಾಲು ಹುಡುಕ್ತಾ ಇಲ್ಲ ಅಲ್ಲಿ ರೌಡಿಸಮ್ ನೋಡಿ ಗೈಸ್ ಅವಳ್ದು ಅವರೇ ಅದು ಗೈಸ್ ಫೈನಲಿ ಹೊಟ್ಟೆ ತುಂಬ ಊಟ ಮಾಡಿ ಮನೆ ವಾಪಸ್ ಬಂದಿದ್ದೀವಿ ಗೈಸ್ ಇವರು ಬಂದರು ಸೊ ಗಾಡೀಲಿ ಹೋಗಿ ಬಂದಿದ್ದು ಖುಷಿ ಆಯ್ತಾ ಸೂಪರ್ ಡ್ರೈವಿಂಗ್ ಜಂಪಿಂಗ್ ಜಪಾನ್ ಹಾ ನಿಮ್ಮ ಹಸ್ಬೆಂಡ್ ಜೊತೆ ಹೋದ್ರೆ ಚೆನ್ನಾಗಿರ್ತಿತ್ತು ಅನ್ಸ್ತಾ ನಿಜ ಹೇಳಿ ಅನ್ಸ್ತಾ ಹಾ ಜಗಳ ಆಡ್ಕೊಂಡು ಹೋಗಿದ್ದು ಇಬ್ರು ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ನಾನು ದೂರ ಹೋಗೋದಲ್ವಾ ಅವ್ರಿಗೂ ತಯಾರಾಗತ್ತೆ ಓಡ್ಸಕ್ಕೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ನಮ್ಮ ಅಪ್ಪ ಸ್ಪೀಡಾಗಿ ಓಡಿಸ್ತಾರಂತೆ ಅದಕ್ಕೆ ನಮ್ಮ ಅಕ್ಕ ಜೊತೆ ಹೋಗಿದ್ದು ಈಗ ನಮ್ಮ ಅಕ್ಕ ಜಂಪಿಂಗ್ ಜಪಾಂಗ್ ಮಾಡಿಸಿ ಬಂದಿದ್ದಾಳೆ ಪಪ್ಪ ನಮ್ಮ ಅಪ್ಪ ಬಂದರು ಹಂಗೆ ಇಲ್ಲಿ ನೋಡಿ ಈ ಕಡೆ ಬನ್ನಿ ಮಮ್ಮಿ ನೀವೇ ಬೆಸ್ಟ್ ಡ್ರೈವರ್ ಅಂತ ಒಪ್ಕೊಂಡಿದ್ದಾರೆ ಸೋನು ಜಂಪಿಂಗ್ ಜಪಾಂಗ್ ಮಾಡಿ ಕರ್ಕೊಂಬಂದಿದ್ದಾಳಂತೆ ನೀವೇ ಬೆಸ್ಟ್ ಅಂತೆ ತೆಗಿಯೋ ಸ್ಟೈಲ್ ನೋಡಿ ಗಾಯ್ಸ್ ಅಪ್ಪ ಬಂದ ತಕ್ಷಣ ಹೋಗಿ ಗಾಡಿ ಹತ್ಕೊಂಡವಳು ನೋಡಿ ಗೈಸ್ ಅವಳು ರಾಣಿ